ಸಿದ್ಧಿ ಮಾಡ್ಬೇಕಂದ್ರೆ ನೀವು ಕೂರ್ಬೇಕು, ಕಲಿಯಬೇಕು, ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಅದಕ್ಕೆ ಅದೊಂದು ಸಮಯ ಇದೆ, ಸಂದರ್ಭ, ಇದನ್ನೆಲ್ಲ ಇದನ್ನೇ ಸಿದ್ಧಿ ಅಂತೀವಿ. ಓಕೆ. ಅಂದ್ರೆ ನೀವ್ ಹೇಳ್ತಾ ಇರೋದು ಅದನ್ನ ಯಾವ ಟೈಮಲ್ಲಿ ಮಾಡ್ಬೇಕು, ಆ ಟೈಮ್ನಲ್ಲಿ ರೆಗ್ಯುಲರ್ ಆಗಿ ಮಾಡ್ಬೇಕು. ಶುರು ಮಾಡಿದ್ರೆ ಒಂದ್ ದಿವಸ ಮಾಡಿ 2 ದಿವಸ ಮಾಡಿ ಅದು ಸಿದ್ಧಿ ಆಗಲ್ಲ ನಿಮ್ಗೆ. ಇಷ್ಟು ಮಂಡಲ ಅಂತ ಮಾಡ್ತಾರೆ ಒಂದು ಶಕ್ತಿಗಳನ್ನ ಪಡ್ಕೊಳ್ಳಿಕ್ಕೆ. ಧ್ಯಾನ ಗುರುಗಳೇ ನಾನು 3 ಅವರ್ 4 ಅವರ್ ಕೂತ್ಕೋತೀನಿ ಅಂತ ತುಂಬಾ ಜನ ನನ್ನ ಪ್ರಶ್ನೆ ಕೇಳಿ, ಅಪ್ಪ ನಾನು 1.5 ಗಂಟೆನಪ್ಪ, ಇವಾಗ್ಲೂ ಇಷ್ಟು ವರ್ಷದಿಂದ ಮಾಡಿ 1.5 ಗಂಟೆ ನಾನು ಧ್ಯಾನದಲ್ಲಿ ಕೂತ್ಕೋತಾ ಇದ್ದೀನಿ ಇಷ್ಟೇ ಅಂತ. ಯಾಕಂದ್ರೆ ಶಕ್ತಿ ನನಗೆ ತುಂಬಾ ಲೋಡ್ ಆಗುತ್ತೆ. ತುಂಬಾ ಹೊತ್ತು ನಾ ಮಾಡಿದೆ ಅಂದ್ರೆ ಆಗಲ್ಲ, ನನ್ನ ಕೈಲೂ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಆ ಶಕ್ತಿನ. ಅದನ್ನ ನಾನು ಬೇರೆಯವ್ರಿಗೆ ಕೊಟ್ಬಿಡ್ಬೇಕು. ಇದು ಯಾವ ರೀತಿ ಕೊಡ್ತೀನಿ ಅಂದ್ರೆ ಪ್ರೊಸೆಸಿಂಗ್, ಹೀಲಿಂಗ್ ಪ್ರೋಸೆಸ್ ಮಾಡ್ತೀನಿ, ಕೆಲವೊಂದು ಬ್ಲಾಕ್ ಮ್ಯಾಜಿಕ್ ನೆಗೆಟಿವ್ಸ್ ತೆಗಿತೀನಿ, ಈ ಸೋಲ್ಸ್ ಕ್ಲಿಯರ್ ಮಾಡ್ತೀನಿ. ತುಂಬಾ ಜನಕ್ಕೆ ಗಾಳಿ ಸಮಸ್ಯೆ ಅಂತ ಹೇಳ್ತಾರೆ, ಈ ಬಾಡಿಯಲ್ಲಿ ಜಾಯ್ನ್ ಆಗ್ಬಿಟ್ಟಿರ್ತವೆ ಸೋಲ್ಸ್, ಆತ್ಮಗಳು, ಅದನ್ನ ರಿಲೀಸ್ ಮಾಡ್ತೀನಿ. ಬ್ಲಾಕ್ ಮ್ಯಾಜಿಕ್, ಬಾಣಮತಿ, ವಾಮಾಚಾರ ಈ ತರ ಕ್ಲಿಯರ್ ಮಾಡ್ತೀನಿ. ಕೆಲವೊಂದು ಸಂಮೋಹನಿ ಒಂದು ಶಕ್ತಿ ಅಂದ್ರೆ ಅದು ವಿದ್ಯೆಗಳಿಗೆ ಉಪಯೋಗಿಸ್ತೀನಿ, ಹೀಲಿಂಗ್ ಪ್ರೋಸೆಸ್ ಮಾಡ್ತೀನಿ. ಈ ತರ ವಿದ್ಯೆಗಳಿದಾವೆ. ಯಾವುದೇ ಒಂದು ಸಮಸ್ಯೆಗಳಾದ್ರೂ ಸಾಲ್ವ್ ಮಾಡ್ತೀನಿ. ಈ ತರ ಶಕ್ತಿನ ನಾವು ಕೊಟ್ಬಿಡ್ಬೇಕು. ಯಾಕಂದ್ರೆ ಪ್ರಕೃತಿ ನಮ್ಗೆ ಕೊಟ್ಟಿದೆ, ವಾಪಸ್ ಹಿಂಗೆ ಜನರಿಗೆ ಲೋಕಕ್ಕಾಗಿ ಕೊಟ್ಬಿಡ್ಬೇಕು. ಇದೆ ಸಾಧಕರು, ಯೋಗಿಗಳು, ಸಿದ್ಧಿಗಳಿಗೆ ಇದೆ. ಅದಕ್ಕೆ ಅವ್ರು ನಾವು ಯೋಗಿಗಳು, ಸಾಧಕರು, ಸಿದ್ಧಿಗಳು ಅಂತ ಹೇಳ್ತೀವಿ, ಸಾಧಕರ ಅಂತ. ಅಷ್ಟು ಸುಲಭ ಅಲ್ಲ. ಅಂದ್ರೆ ಈಗ ಆ ಸಿದ್ಧಿಗಳನ್ನ ಪಡ್ಕೊಂಡ್ಮೇಲೆ ಜಾಸ್ತಿ ಜನರು ಉಪಯೋಗ ಆಗುವಾಗೆ ಅದನ್ನ ಬಳಸ್ಬೇಕು. ಖಂಡಿತ ಹೌದು. ಮತ್ತೆ ನಿಮ್ಮೆಲ್ಲ ಇಟ್ಕೊಂಡ್ರೆ ಏನ್ ಮಾಡ್ತೀರಾ? ಸರಿ, ನಿಮ್ಗೆ ಒಂದು ಉದಾಹರಣೆಗೆ ನಿಮ್ಮ ಮನೆ ಹತ್ರ ಒಂದು ಬೋರ್ವೆಲ್ ಹಾಕ್ಸಿದೀರಾ, ಅರ್ಥ ಆಯ್ತಾ? ತುಂಬಾ ಒಂದು 5 ಇಂಚು ನೀರು ಸಿಗ್ತಾ ಇದೆ, ಯಾರಿಗೂ ಸಿಕ್ಕಿಲ್ಲ. ನೀವು ಒಬ್ಬರಿಗೆ ಎಷ್ಟಂತ ಯೂಸ್ ಮಾಡ್ತೀರಾ ನೀರ್ನ ಹೇಳಿ? ಉದಾಹರಣೆ, ಹೌದಲ್ವಾ? ಒಂದ್ 10 ಜನಕ್ಕೆ ಪಾಪ ನೀರು ಇರಲ್ಲ, ಒಂದ್ 10 ಬಿನ್ಗೆ ಕೊಟ್ರೆ ಉಪಯೋಗಕ್ಕೆ ಬಂತ ಇಲ್ಲ. ಹಾಗೇನೆ ಸಾಧನೆ ಅನ್ನೋದು ಹಾಗೆ. ನಿಮ್ಮಲ್ಲಿ ಕಲ್ತಿರುವಂತದ್ದು ಜ್ಞಾನವನ್ನ, ಶಕ್ತಿನ ಹಂಚ್ಬೇಕು, ಜನಕ್ಕೆ ತಿಳಿಸ್ಬೇಕು. ಒಂದೇ ಒಂದು ನೇರವಾಗಿ ಹೇಳ್ತೀನಿ ಕೇಳಿ, ದುಡ್ಡಿಂದ ಏನ್ ಬೇಕಾದ್ರೆ ಪ್ರಪಂಚದಲ್ಲಿ ತಗೋಬಹುದು. ಜ್ಞಾನ, ವಿದ್ಯೆ, ಮನಃಶಾಂತಿ, ನೆಮ್ಮದಿನ ಯಾವತ್ತೂ ತಗೊಳಕಾಗಲ್ಲ. ಇದಂತೂ ಸತ್ಯ ಹೇಳ್ತೀನಿ. ದುಡ್ಡಿಂದ ಮಾತ್ರ ಇವತ್ತು ಜ್ಞಾನ, ಒಬ್ಬ ಗುರು, ನಿಜವಾದ ಗುರು ಸಿಕ್ಕರೆ ಆ ಜ್ಞಾನ ನಿಮ್ಗೆ ಹಂಚಿದ್ರೆ ನಿಮ್ಗೆ ಸಿಗುತ್ತೆ. ಆ ವಿದ್ಯೆ ಹೇಳ್ಕೊಟ್ರೆ ನಿಮ್ಗೆ ಸಿಗುತ್ತೆ. ಮನಃಶಾಂತಿ ನಿಮ್ಮಲ್ಲೇ ಇರುತ್ತೆ, ಅದನ್ನ ಪಡ್ಕೋಬೇಕು. ಈ ಜ್ಞಾನ ವಿದ್ಯೆ ಇಂದನೇ ಮನಃಶಾಂತಿನೂ ಪಡ್ಕೋಬಹುದು. ಯಾಕೆಂದ್ರೆ ಕೆಲವೊಬ್ರು ವಿದ್ಯೆಗಳೀಗ ಹೇಳಿದ್ರಲ್ಲ, ತಂತ್ರ ವಿದ್ಯೆ ಆಗ್ಬೋದು, ಯಂತ್ರ ವಿದ್ಯೆ ಆಗ್ಬೋದು, ಈ ತರ ವಿದ್ಯೆಗಳಿದೆ. ಅದನ್ನ ಬಳಸ್ಕೊಂಡು ಕೆಲವೊಬ್ರು ದುಡ್ಡು ಮಾಡೋದಕ್ಕೆ ಜನರನ್ನ ಮಾಡಿರ್ತಾರೆ. ಅವರು ಯಾಕಂದ್ರೆ ಅವರು ಏನಂದ್ರೆ ಅವ್ರಿಗೆ ಯಾವ ರೀತಿ ಜ್ಞಾನ ಇರುತ್ತೋ ಏನೋ ಅವ್ರದ್ದೊಂದು. ಮತ್ತೆ ಒಂದ್ ಹೇಳ್ತೀನಿ ಕೇಳಿ, ನಾವು ಕಲ್ತಿರೋಂಥ ವಿದ್ಯೆ ಜ್ಞಾನನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಅದನ್ನ ನಾವು ಮಾಡಿದ್ರೆ ನಾವು ಹುಟ್ಟಿರ್ತೀವಲ್ಲ. ಈಗ ನಂದು ಈ ಜನ್ಮಕ್ಕೆ ಕರೆಕ್ಟ್ ಸರಿಯಾದ ರೀತಿಯಲ್ಲಿ ನಾನು ಉಪಯೋಗಿಸ್ಕೊಂಡು ಕರೆಕ್ಟ್ ನಾನು ನಮ್ಮ ಬಾಬಾ ಜೊತೆ ಓದ್ ಸೇರಿದ್ರೆ ನಂದು ಒಂದು ಈ ಜನ್ಮ ಸಾರ್ಥಕತೆ ಆಗುತ್ತೆ. ಈ ಜನ್ಮದಲ್ಲಿ ಬಾಬಾಜಿ ಕೊಟ್ಟಿರೋಂಥ ವಿದ್ಯೆಗಳು, ಶಕ್ತಿ, ಜ್ಞಾನವನ್ನ ನಾನು ಮಿಸ್ಯೂಸ್ ಮಾಡಿ ಏನಾದ್ರೂ ನಾನು ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಂಡ್ರೆ ಅಂದ್ರೆ ಖಂಡಿತ ನಾನು ಬಾಬಾಜಿ ಹತ್ರ ಹೋಗಕ್ಕಾಗಲ್ಲ, ಇಲ್ಲೇ ಬಿದ್ದಿರ್ಬೇಕು. ಮತ್ತೆ ಪುನರತಿ ಜನನ, ಪುನರತಿ ಮರಣ. ಈ ಜನ್ಮದಲ್ಲಿ ಈ ರೀತಿ ಇದೀನಿ, ಇನ್ನು ನೆಕ್ಸ್ಟ್ ಜನ್ಮದಲ್ಲಿ ಯಾವ ರೀತಿ ಎದ್ದೇಳ್ತೀನೋ ಹುಡ್ತೀನೋ ಗೊತ್ತಿರಲ್ಲ. ಹಾಗಾಗಿ ನಾವು ಕಲ್ತಿರೋ ವಿದ್ಯೆನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಇಲ್ಲಾಂದ್ರೆ ನಿಮ್ಮ ವಂಶ, ನೀವು ಹುಟ್ಟಿರೋಂತ ಒಂದು ವಂಶ ಅವ್ರಿಗೂ ಎಫೆಕ್ಟ್ ಆಗುತ್ತೆ, ಪಾರಂಪರಿಕವಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಆ ಒಂದು ಹುಷಾರಾಗಿ ನಾವು ಕಲ್ತಿರೋ ಜ್ಞಾನ ವಿದ್ಯೆಗಳನ್ನ ಉಪಯೋಗಿಸ್ಬೇಕು, ಸ್ವಾರ್ಥಕ್ಕಾಗಿ ಖಂಡಿತ ಉಪಯೋಗಿಸ್ಬಾರ್ದು. ಅಂದ್ರೆ ನೀವ್ ಹೇಳ್ತಿರೋದು ಈಗ ಮೋಕ್ಷ ಮೋಕ್ಷ ಅಂತ ಒದ್ದಾಡ್ತಾರಲ್ಲ, ಆ ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಖಂಡಿತ ದಾರಿ ಇದು ಅಂತ. ಖಂಡಿತ ಹೌದು. ಕುಂಡಲಿನಿ, ಕ್ರಿಯಾ ಕುಂಡಲಿನಿ ಕಲಿಯೋದೇ ಇದಕ್ಕೋಸ್ಕರ. ಕ್ರಿಯಾ ಕುಂಡಲಿನಿ ಯಾರಿಗೆ ಜಾಗೃತಿ ಆಯ್ತು, ಯಾರಿಗೆ ಅದು ಆಕ್ಟಿವೇಟ್ ಆಯ್ತು ಗುರು ಮಾರ್ಗದರ್ಶನ, ಅವ್ರ ಮುಕ್ತಿ ಮೋಕ್ಷ ಖಂಡಿತ ಸಿಗುತ್ತೆ. ಅವ್ರು ಎಲ್ಲಿಂದ ಬಂದಿರೋ ಅಲ್ಲಿ ಹೊರಟೋಗ್ತಾರೆ, ಮತ್ತೆ ಅವ್ರ ಜನ್ಮ ಅನ್ನೋದೇ ಸಿಗಲ್ಲ. ಹಾಗಾಗಿ ಅದಕ್ಕೆ ಮುಕ್ತಿ ಮೋಕ್ಷ ಅಂತೀವಿ. ಹಾಗಾಗಿ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಇದಕ್ಕೆ ಜ್ಞಾನ ಬೇಕು. ಮತ್ತೆ ಆ ಶಕ್ತಿ ಬಂದಾಗ ನಿಮ್ಗಾಗಿ ಉಪಯೋಗಿಸ್ತಿರೋ, ಪರಾರಿಗಾಗಿ ಉಪಯೋಗಿಸ್ತಿರೋ, ಏನ್ ಮಾಡ್ತೀರ ಅನ್ನೋದು ಜ್ಞಾನ ಬೇಕು. ಹಾಗಾಗಿ ಮುಕ್ತಿ ಮೋಕ್ಷ ಅಂತೂ ಖಂಡಿತ. ಅದಕ್ಕೆ ನೀವು ಎಲ್ಲಿಂದ ಬಂದಿರೋ ಅಲ್ಲಿ ಹೋಗ್ತೀರಾ, ನಿಮ್ ಗುರು ಯಾರು, ನಿಮ್ಮ ಒಂದು ಗುರು ಸ್ಥಾನಕ್ಕೆ ನೀವು ಹೋಗ್ತೀರಾ. ತುಂಬಾ ವಿಷಯಗಳಿದಾವೆ. ಇನ್ನೊಂದು ಹಾಸ್ಟೆಲ್ ಟ್ರಾವೆಲ್ ಅಂತ ಇದಾವೆ, ಅದು ಖಂಡಿತ ಹೇಳ್ತೀನಿ ನಿಮ್ಗೆ. ಈ ಒಂದು ಪ್ರಕ್ರಿಯೆಗಳ ಕರೆಕ್ಟ್ ಆಗಿ ಮಾಡ್ಬೇಕು. ಇಲ್ಲಾಂದ್ರೆ ನೀವು ಮಂತ್ರ ಯಂತ್ರ ತಂತ್ರ ನಾನ್ ನಿಮ್ಗೆ ಹೇಳ್ಕೊಟ್ರು ನೀವು ಕಲಿತೀರಾ, ಯಾರೋ ಹೇಳ್ಕೊಟ್ರು ಮಾಡ್ಬೋದು. ಅದು ಮಂತ್ರ ದುಡ್ಡು ಏನಲ್ಲ, ಕ್ರಿಯಾಯೋಗ ಮಾಡೋದೇ ದೊಡ್ಡದು. ಅದಕ್ಕೋಸ್ಕರ ಕ್ರಿಯಾಯೋಗ ಅಷ್ಟು ಸುಲಭ ಅಲ್ಲ. ಈ ಸಿದ್ಧಿ ಸಾಧಿಸೋದು ಅಂತ ಹೇಳ್ತಾರಲ್ಲ, ಸಿದ್ಧಿ ಅಂದ್ರೆ ಏನು, ಅದ್ರಲ್ಲಿ ಏನ್ ಸಿಗುತ್ತೆ? ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ಇಷ್ಟೊತ್ತಿಗೆ ಹೇಳಿರೋ ಪ್ರಶ್ನೆ, ಕ್ರಿಯಾಯೋಗ, ಕುಂಡಲಿನಿ ಯೋಗ ಇವೆಲ್ಲ ಪ್ರಾಕ್ಟೀಸ್ ಮಾಡಿದಾಗ ಆ ಶಕ್ತಿ ಯಾವಾಗ ನಮ್ಮಲ್ಲಿ ಬರುತ್ತೋ ಅದೇ ಸಿದ್ಧತ್ವ. ಪರಿಪೂರ್ಣ ಜ್ಞಾನವನ್ನ ಹರಿತು ತಿಳಿದು ಆ ಪ್ರಕ್ರಿಯೆನ ಇಷ್ಟು ವರ್ಷ ಕಾಲ ಮಾಡಿರ್ತೀವಲ್ಲ, ಆ ಶಕ್ತಿ ನಮ್ಮಲ್ಲಿ ಬರುತ್ತೆ. ಈ ಸಿದ್ಧಿ ಅನ್ನೋದು ಆ ಶಕ್ತಿಯಿಂದ ಇನ್ನೊಂದೊಂದು ಸ್ಪೆಷಾಲಿಟಿ ಇದೆ. ಏನೋ ಒಂದು ನೆಗೆಟಿವ್ ಆಗಿ ಒಂದು ಚಿಟಿಕೆ ಹೊಡಿತೀನಿ,
ಇದು ನನ್ನ ಸ್ಪೆಷಲ್, ಇದೇ ಸಿದ್ಧಿ. ಅರ್ಥ ಆಯ್ತಾ? ಸಿಂಪಲ್. ನಾನೊಂದು ನೆಗೆಟಿವ್ ತೆಗಿಬೇಕಂದ್ರೆ ನನ್ನ ಒಂದು ಕೆಲವೊಂದು ವಿದ್ಯೆಗಳಲ್ಲಿ ನಾನು ಚಿಕ್ಕ ಹೊಡಿತೀನಿ. ತುಂಬಾ ಜನ ಕೇಳಿದ್ರೆ ಗುರುಗಳ ಈ ತರ ಚಿಕ್ಕ ಹೊಡಿಯೋರು ಯಾರನ್ನೂ ನೋಡ್ಲಿಲ್ಲ, ನೀವೇ ಹೊಡಿಯೋದು ಫಸ್ಟ್ ಅಂತ ಹೇಳ್ತಾರೆ. ಇದು ನಂದು ಸಿದ್ಧಿ, ಇದೇ ಸಿದ್ಧಿ. ಅರ್ಥ ಆಯ್ತಾ? ಅವ್ರು ಕಲ್ತಿರೋಂಥದ್ದು ಜ್ಞಾನದಲ್ಲಿ ತಿಳ್ಕೊಂಡು ಗುರುಗಳು ಯಾವ ರೀತಿ ಹೇಳ್ಕೊಟ್ಟಿರ್ತಾರೆ ಅದಕ್ಕೆ ಸಿದ್ಧಿ. ಈ ಪ್ರಾಕ್ಟೀಸ್ ಎಲ್ಲ ಮಾಡಿ ಕರೆಕ್ಟ್ ಆಗಿ ಮಾಡಿದಾಗ ಶಕ್ತಿ ನಿಮ್ಗೆ ಪರಿಪೂರ್ಣ ಗೊತ್ತಾಯ್ತು, ಮತ್ತೆ ಅದನ್ನ ಉಪಯೋಗಿಸಿದಾಗ ಅದು ನಿಮ್ಗೆ ಕ್ಲಿಯರ್ ಆಗಿ ಅದು ಪರ್ಫೆಕ್ಟ್ ಆಗಿ ಸಾಲ್ವ್ ಆಯ್ತು ಅಂದ್ರೆ ಅದನ್ನೇ ಸಿದ್ಧಿ ಅನ್ನೋದು. ಸಿಂಪಲ್. ಅರ್ಥ ಆಯ್ತಾ ನಿಮ್ಗೆ? ಸಿದ್ಧಿ ಅಂತ ಹೇಳ್ಕೊಂಡ್ರೆ ಏನೋ ಹೇಳೋದಲ್ಲ, ನಿಮ್ಗೆ ಅರ್ಥ ಆಗಲ್ಲ ಅಷ್ಟೇ. ಈಗ ನನಗೆ ಆ ಸಿದ್ಧಿ ಪಡ್ಕೊಂಡೆ, ಈ ಸಿದ್ಧಿ ಪಡ್ಕೊಂಡೆ ಅಂತ ಹೇಳ್ತಿರಲ್ಲ, ಅದಕ್ಕೆ ಕೇಳ್ತಾರೆ. ಈಗ ಆ ಸಿದ್ಧಿ ಅಂದ್ರೆ ಕೆಲವೊಂದು ನಿಮ್ಗೂ ಅರ್ಥ ಆಗಂಗೆ ಹೇಳ್ಬೇಕಂದ್ರೆ, ಸಪೋಸ್ ಮಹಾಕಾಳಿನ ಸಿದ್ಧಿ ಮಾಡ್ಕೊಂಡೆ ಅಂತ ಅರ್ಥ ಅಲ್ಲ ಅಲ್ವಾ? ದೈವಶಕ್ತಿನ ಯಾವ ರೀತಿ ಸಿದ್ಧಿ ಮಾಡ್ಬೇಕಂದ್ರೆ ಅದಕ್ಕೊಂದು ಗುರುನು ಬೇಕು. ವಿದ್ಯೆ ಹೇಳ್ಕೊಡ್ಬೇಕಾ ಬೇಡವಾ? ನೀವೊಬ್ರು ಅಮ್ಮ ಮಹಾಕಾಳಿ ಅನ್ಬಿಟ್ರೆ ನಿಮ್ಗೆ ಸಿಕ್ಬಿಡ್ತಾರ? ಇಲ್ವಲ್ಲ. ಅದಕ್ಕೆ ಒಂದು ಜ್ಞಾನ ಬೇಕು. ನಾ ಉದಾಹರಣೆಗೆ ಹೇಳ್ಬೇಕಂದ್ರೆ ಮಹಾಕಾಳಿ ನಾ ಸಿದ್ಧಿ ಮಾಡಿದ್ದೀನಿ. ಹೇಗೆ ಅಂದ್ರೆ ಜ್ಞಾನದಿಂದ ನಾನು ಸೌಮ್ಯ ರೂಪಿಣಿಯಾಗಿ ಯಮ್ಮನ ಸಿದ್ಧಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಮಹಾಕಾಳಿ ಸಿದ್ಧಿ ಆಗಿದೆ ನನಗೆ. ಹೇಗೆ ಅಂದ್ರೆ ನಾನು ಧ್ಯಾನದಲ್ಲೇ ನಾನು ಪ್ರತಿದಿನ ತಾಯಿನ ಧ್ಯಾನ ಮಾಡ್ತಿದ್ದೆ, ಜಪ ಮಾಡ್ತಿದ್ದೆ. ತುಂಬಾ ದೇವಿಗಳನ್ನ ಸಿದ್ಧಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನನ್ನ ಪ್ರಾಣ ದೇವರು ವಾಯು ಬಂದು ಆಂಜನೇಯ ಸ್ವಾಮಿ ಸಿದ್ಧಿ ಆಗಿದ್ದಾರೆ. ನನ್ನ ಬಾಸ್ ಅವ್ರನ್ನ ಸಿದ್ಧಿ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಆ ಒಂದು ಶಕ್ತಿಯಿಂದನೇ ಇವತ್ತು ಎಲ್ಲ ಜನ ಸಮಸ್ಯೆ ಪರಿಹಾರ ಮಾಡ್ತೀನಿ. ಕೆಲವೊಂದು ತುಂಬಾ ಒಂದು ಶಕ್ತಿಗಳನ್ನ ಸಿದ್ಧಿ ಮಾಡಿದೀವಿ. ಅದು ಸಮಯಕ್ಕೆ ಸಂದರ್ಭಕ್ಕೆ ಮಾತ್ರ ಉಪಯೋಗಿಸ್ಬೇಕು. ಅಸ್ತ್ರ ಇದೆ ಅನ್ಬಿಟ್ಟು ಯಾರ ಮೇಲೂ ಪ್ರಯೋಗ ಮಾಡಬಾರ್ದು. ಅರ್ಥ ಆಯ್ತಾ? ನನ್ನ ಹತ್ರ ಅಸ್ತ್ರಗಳಿದೆ, ಶಸ್ತ್ರಾಸ್ತ್ರಗಳಿದೆ ಅನ್ಬಿಟ್ಟು ಸಿಕ್ಕಿದ ಕಡೆ ಎಲ್ಲ ಉಪಯೋಗಿಸ್ಬಾರ್ದು. ಸಮಯಕ್ಕೆ ಸಂದರ್ಭಕ್ಕೆ ಮಾತ್ರ ಉಪಯೋಗಿಸ್ಬೇಕು. ಅದೇನೇ ಸಿದ್ಧಿ. ಅರ್ಥ ಆಯ್ತಾ? ಯಾರ್ಗ ಅವಶ್ಯಕತೆ ಇರುತ್ತೋ ಅವ್ರಿಗೆ ಆ ಶಕ್ತಿಯಿಂದ ಆ ಸಿದ್ಧಿಯಿಂದ ನಾವು ಅವ್ರಿಗೆ ಸಾಲ್ವ್ ಮಾಡ್ಬೇಕು. ಅದನ್ನೇ ಸಿದ್ಧಿ ಅಂತೀವಿ. ಒಂದು ಸಿದ್ಧಿ ಅಂದ್ರೆ ಇದೆ, ಸಿಂಪಲ್, ನಿಮ್ಗೆ ಅರ್ಥ ಆಗಂಗೆ ಇರ್ತಿದೆ ಅಲ್ವಾ? ಸಿದ್ಧಿ ಎಲ್ಲರೂ ಪಡ್ಕೋಬಹುದಾ? ಸಿದ್ಧಿ ಎಲ್ಲರೂ ಪಡ್ಕೋಬಹುದು, ಖಂಡಿತ ಪಡ್ಕೋಬಹುದು. ಈಗ ಕರ್ಮಗಳು ಅದು ಇದು ಅನ್ನೋದಿರುತ್ತಲ್ಲ, ಅದು ಕಾಡ್ತಾ ಇರುತ್ತೆ. ಆ ಕರ್ಮಗಳಿದ್ದಾಗ ಸಿದ್ಧಿಗಳಿಗೆ ಯಾವ ರೀತಿ? ಯಾಕಂದ್ರೆ ಈಗ ಉದಾಹರಣೆ ಮದುವೆ ಆಗಿದೆಯಲ್ಲ ನಿಮ್ಗೆ, ಆಗಿದೆ ತಾನೆ? ಭಾವಬಂಧನ ಅಂತೀವಿ ಅದಕ್ಕೆ. ಈ ಭಾವಬಂಧನದಲ್ಲಿ ನನ್ನ ಕೇಳ್ಬೋದು, ಆರ್ ಶಂಕರ್ ಅವರೇ ನಮ್ಗೆ ಯಾವ್ದೋ ಒಂದು ಸಿದ್ಧಿ ಹೇಳ್ಕೊಡ್ರಿ ಅಂತ. ಸರಿ ದಿನೇಶ್ ಅವ್ರು ಸರಿ ಆಯ್ತು ಅಂದ್ಬಿಟ್ಟು ನಾನು ಯಾವ್ದೋ ಒಂದು ಹೇಳ್ಕೊಡ್ತೀನಿ. ಆಮೇಲೆ ಸ್ವಲ್ಪ ದಿವಸ ಆದ್ ನಿಮ್ಗೆ ಪ್ರಶ್ನೆ ಮಾಡ್ತೀರೇನ್ರಿ ಅಂತ ಕೇಳ್ತೀನಿ. ಎಲ್ ಮಾಡೋದು ಸರ್, ಈ ಭಾವ, ಇದು ಟೆನ್ಷನ್ಸ್, ಆ ಡಿಸ್ಟರ್ಬ್ ಅಂತ ಹೇಳ್ತೀರಾ. ಇದೇ ಒಂಥರ ಕರ್ಮ. ಮತ್ತೆ ಸಿದ್ಧಿ ಮಾಡ್ಬೇಕಂದ್ರೆ ನೀವು ಕೂರ್ಬೇಕು, ಕಲಿಯಬೇಕು, ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಅದಕ್ಕೆ ಅದೊಂದು ಸಮಯ ಇದೆ, ಸಂದರ್ಭ, ಇದನ್ನೆಲ್ಲ ಉಪಯೋಗಿಸ್, ಇದನ್ನೇ ಸಿದ್ಧಿ ಅಂತೀವಿ. ಅಂದ್ರೆ ನೀವ್ ಹೇಳ್ತಾ ಇರೋದು ಅದನ್ನ ಯಾವ ಟೈಮಲ್ಲಿ ಮಾಡ್ಬೇಕು, ಆ ಟೈಮ್ನಲ್ಲಿ ರೆಗ್ಯುಲರ್ ಆಗಿ ಮಾಡ್ಬೇಕು. ಶುರು ಮಾಡಿದ್ರೆ ಒಂದ್ ದಿವಸ ಮಾಡಿ 2 ದಿವಸ ಮಾಡಿ ಅದು ಸಿದ್ಧಿ ಆಗಲ್ಲ ನಿಮ್ಗೆ. ಇಷ್ಟು ಮಂಡಲ ಅಂತ ಮಾಡ್ತಾರೆ ಒಂದು ಶಕ್ತಿಗಳನ್ನ ಪಡ್ಕೊಳ್ಳಿಕ್ಕೆ. ಅದೇ ಆದಂತ ವಿಧಾನದಲ್ಲಿ ಅದನ್ನ ಪೂಜೆ ಮಾಡ್ಬೇಕು. ಕೆಲವನಿಗೆ ಯಾವ ರೀತಿ ಯಾವ ಸಮಯದಲ್ಲಿ ಕೊಡ್ಬೇಕು, ಆ ಮುಹೂರ್ತ ಗಳಿಗೆದಲ್ಲಿ ಕುತ್ಕೋಬೇಕು, ಇದೆಲ್ಲ ಇದೆ. ಮತ್ತೆ ನಾವು ವಸ್ತ್ರಗಳು, ಒಂದು ಡ್ರೆಸ್ ಕೋಡ್ ಇದೆ ಗೊತ್ತಾ, ಅದ್ರಲ್ಲಿ ಅದನ್ನು ಹಾಕ್ಬೇಕು. ಇದೆಲ್ಲ ಇದಾವೆ, ತುಂಬಾ ಇದಾವೆ. ಈ ಸಿದ್ಧಿ ಮಾಡೋದ್ರಲ್ಲಿ ತುಂಬಾ ಇದಾವೆ. ಈ ಯೋಗ ಕಲಿಬೇಕು, ಈ ಜ್ಞಾನಿ ಆಗ್ಬೇಕಂದ್ರೆ ಈ ರೀತಿ ನೀವು ಗುರುನೇ ಬೇಕು ನಿಮ್ಗೆ. ಈಗ ರೆಗ್ಯುಲರ್ ಆಗಿ ಯೋಗ ಮಾಡ್ತೀವಿ ಅಂತ ಮಾಡ್ತಾ ಇರ್ತಾರಲ್ಲ, ಆ ಯೋಗಕ್ಕೂ ಈ ಯೋಗಕ್ಕೂ ಏನ್ ಡಿಫರೆನ್ಸ್? ತುಂಬಾ ಡಿಫ್ರೆನ್ಸ್ ಇದೆ. ರೆಗ್ಯುಲರ್ ಆಗಿ ಯೋಗ ಮಾಡೋದು ಮಾಮೂಲಿ ಆಸನಗಳು ಮಾಡ್ತೀರಾ, ಇದೇ ಯೋಗ ಈಗ ಅನ್ಕೊಂಡಿದ್ದೀರಾ. ಕಠೋರವಾಗಿ ಕಷ್ಟಕರವಾದಂತ ಯೋಗಗಳು, ಕ್ರಿಯಾ ಯೋಗಗಳಿದಾವೆ, ಹಠಯೋಗ, ರಾಜಯೋಗ ಅಂತ ಇದಾವೆ. ಇವೆಲ್ಲ ಮಾಡ್ಬೇಕು. ಇನ್ನೊಂದು ಗೊತ್ತಾ, ನೇರವಾಗಿ ಹೇಳ್ತೀನಿ, ಕ್ರಿಯಾ ಯೋಗ ನನಗೆ ಪರಿಪೂರ್ಣ ಸಿದ್ಧಿ ಆಗಿದೆ. ಈಗ ನಾನು ಇಚ್ಛಾ ಮರಣ ಹೊಂದ್ಬೋದು. ಅರ್ಥ ಆಯ್ತಾ? ಈ ಕ್ರಿಯಾ ಯೋಗ, ಕುಂಡಲಿನಿ ಯೋಗ ಶಕ್ತಿ ಬಂದ್ಮೇಲೆ ನೀವ್ ಏನ್ ಬೇಕಾದ್ರೆ ಮಾಡ್ಬೋದು. ಇದೆ ಅನ್ಬಿಟ್ಟು ಶಕ್ತಿ ಇದೆ ಅನ್ಬಿಟ್ಟು ಏನ್ ಬೇಕಾದ್ರೆ ಮಾಡಕ್ ಹೋದ್ರೆ ನಿಮ್ ಗುರು ಒಬ್ರು ಇರ್ತಾರೆ. ಅದಕ್ಕೆ ಜ್ಞಾನ ಬೇಕು ಅಂತ ನಾ ಹೇಳೋದು ಎಲ್ಲರಿಗೂ. ಜ್ಞಾನ ಜ್ಞಾನ ಜ್ಞಾನ. ಆ ಜ್ಞಾನ ನಿಮ್ಮಲ್ಲಿ ಬಂದಾಗ ಯಾವ ರೀತಿ ಉಪಯೋಗಿಸ್ಬೇಕನ್ನೋದು ನಿಮ್ಗೆ ಗೊತ್ತಿರುತ್ತೆ. ಈಗ ಶಕ್ತಿ ಇದೆ ಅನ್ಬಿಟ್ಟು ಬೇಕಾದ್ ಮಾಡಕ್ ಆಗಲ್ಲ, ಗುರು ಒಬ್ರು ಇರ್ತಾರೆ. ಅದಕ್ಕೋಸ್ಕರನೇ ಹಾಗಾಗಿ ಮಾಡ್ಬೋದು ಯೋಗ ಇದೆ. ಯೋಗ ಧ್ಯಾನ ಜಪ ತಪಸ್ಸು ಈ ತರ ಎಲ್ಲ ಇದೆ. ಈಗಲೂ ತಪಸ್ಸು ಅನ್ನೋದೆಲ್ಲ ನಡೆಯುತ್ತಾ ಅನ್ನೋದು? ಖಂಡಿತ. ಈ ಧ್ಯಾನ ಅಂದ್ರೆ ಇನ್ನೇನ್ರಿ, ಕುತ್ಕೊಳ್ಳೋದು, ಇವಾಗ ಕುತ್ಕೊಂಡ್ ಮಾಡೋದೇ ಧ್ಯಾನ, ಅದೇ ಜಪ, ಅದೇ ತಪಸ್ಸು. ಕೂರೋದೇ ಒಂದು ತಪಸ್ಸು, ಸುಮ್ನೆ ಮೌನ ಕುತ್ಕೊಳ್ಳೋದೇ ಒಂದು ತಪಸ್ಸು. ಈಗ ನೋಡಿ, ಉದಾಹರಣೆಗೆ ನಾನು ಎಲ್ಲೂ ಹೋಗಲ್ಲ, ಮನೇಲಿ ಇರ್ತೀನಿ. 4 ಗೋಡೆ ಮಧ್ಯೆ ಯಾರು ಇರ್ತೀರಾ? ನೀವ್ ಇರ್ತೀರಾ? 1 ಗಂಟೆ 2 ಗಂಟೆ ಇರ್ತೀರಾ? ಇಲ್ಲ ನಿದ್ರೆ ಮಾಡೋ 3 ಗಂಟೆ ಇರ್ತೀರಾ? ನಾನು 24 ಗಂಟೆ ಬೇಕಾದ್ರೆ ಅಲ್ಲೇ ಇರ್ತೀನಿ, ಒಬ್ರೇ ಇರ್ತೀನಿ. ಅದೇ ತಪಸ್ಸು ಅಂತೀವಿ. ಮೌನವಾಗಿರೋದೇ ತಪಸ್ಸು, ಸುಮ್ಮನೆ ಇರೋದೇ ಒಂದು ತಪಸ್ಸು.
ಇದೆ. ಮನುಷ್ಯನ್ ಕುತ್ಕೊಳಕ್ ಆಗಲ್ಲ, ಏನು ಕೆಲಸ ಮತ್ತೆ ಒಂದು 4 ಅವರ್ ಕುತ್ಕೊಂಡ್ರೆ ತಲೆ ಕೆಟ್ಟೋಗಿರುತ್ತೆ. ನಾನು ಸುಮಾರು ಈ ಒಂದು ಧ್ಯಾನ ಪ್ರಕ್ರಿಯೆಗಳಲ್ಲಿ ನನ್ನ ಒಂದು ಲೈಫಲ್ಲಿ ಸುಮ್ಮನೆ ಮರದ ಕೆಳಗಡೆ, ನಮ್ಮ ಮನೆ ಹತ್ರ ಒಂದು ಮಾವಿನ ಮರ ಉಂಟು, ಆ ಮಾವಿನ ಮರದ ಕೆಳಗಡೆ 3 ಗಂಟೆ 4 ಗಂಟೆಗೆಲ್ಲ ಸುಮ್ಮನೆ ಕುತ್ಕೋತಿದ್ದೆ. ಇದೇ ತ್ಯಪ ಸ್ವಿಚ್ ಆಫ್ ಧ್ಯಾನ, ಕೂರ್ಬೇಕಷ್ಟೇ. ಬಟ್ ಕೂತಾಗ ಏನಾದ್ರು ಮಂತ್ರಗಳು ಅದು ಇದು ಏನಾದ್ರು ಬಳಸ್ತೀವ? ಏಕೆಂದ್ರೆ ಮಾಮೂಲಿಯಾಗಿ ಕುತ್ಕೊಳಕ್ ಆಗಲ್ಲ. ಈಗ ಓಂ ಅಂತ ಏನೋ ಒಂದು ಹೇಳ್ತಾ ಇದ್ರೆ ಓಂಕಾರದಿಂದ ಸ್ವಲ್ಪ ಕಾನ್ಸಂಟ್ರೇಷನ್ ಬಂದ್ಬಿಡುತ್ತೆ. ಈಗ ನಾನು ಬೇಸಿಕ್ಲಿ ಸ್ಟೆಪ್ಸ್ ಒಂದು ಹೇಳ್ಬಿಡ್ತೀನಿ ಧ್ಯಾನ ಹೇಗೆ ಮಾಡೋದು ಅನ್ನೋದು.